ಇದು ಅರ್ಚನಾ, ನಾನೇ ನಿನ್ನ ನೋಡಕ್ ಬರೋಣ ಅಂತಿದ್ದೆ. ಏನ್ ಹೇಳಿ ಅಕ್ಕ? ಏನಿಲ್ಲ, ಸಿದ್ದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರಂತೆ. ಅಲ್ಲ ಅಕ್ಕ, ಯಾಕಿಷ್ಟು ಅರ್ಜೆಂಟಲ್ಲಿ ಕೊಡ್ಬೇಕಾಗಿತ್ತು? ನಾನು ಹೇಳಿದ್ದೆ ತಾನೇ ಸ್ವಲ್ಪ ದಿನ ಕಾಯೋಣ ಅಂತ. ಇಲ್ಲ ಅರ್ಚನಾ, ಸಿದ್ದು ಮಾಡಿದ್ದು ಒಳ್ಳೇದಕ್ಕೆ. ಯಾರು ಒಳ್ಳೇದಕ್ಕೆ? ಏನ್ ಒಳ್ಳೇದಕ್ಕೆ? ನಿನ್ ಒಳ್ಳೇದಕ್ಕೆ. ನನ್ ಒಳ್ಳೇದಕ್ಕ? ಹೌದು ಅಕ್ಕ, ನನಗ್ ನಿಮ್ ಮಾತು ಅರ್ಥ ಆಗ್ತಿಲ್ಲ. ನೀನು ನಮ್ ರಾಘವ್ನ ತುಂಬಾ ಹಚ್ಕೊಂಡಿದ್ಯಾ, ಆದ್ರೆ ಮಂತ್ರನೋ ಅತ್ತೆನೋ ನಮ್ ನಾದ್ನೀನು 3 ಜನನ್ನು ಸೇರ್ಕೊಂಡು ಏನ್ ಮಾಡ್ತಿದಾರ ಗೊತ್ತಾ? ಹೇಗಾದ್ರೂ ಮಾಡಿ ನಿನ್ನ ಮನೆ ಬಿಟ್ಟು ಓಡಿಸ್ಬಿಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಅದಕ್ಕೆ ನೀನ್ ಮನೇಲೇ ಇರ್ಬೇಕು ಅಂತ ನಮಗೂ ಆಸೆ. ನೀನ್ ಮನೇಲಿದ್ರೆ ಮಗು ಹ್ಯಾಪಿ ಆಗಿರತ್ತಲ್ವಾ? ಅದಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೂ ಏನ್ ಸಂಬಂಧ? ನನಗೆ ಅರ್ಥ ಆಗ್ಲಿಲ್ಲ. ಸಂಬಂಧ ಇದೆ ಅರ್ಚನಾ. ನಿನ್ನನ್ನು ಹೊರಗಾಕ್ಬೇಕು ಅಂತ ಅವ್ರು ನಿಂತಿದ್ದಾರೆ. ಪೊಲೀಸ್ನವ್ರು ಬಂದು ವಿಚಾರಣೆಗೆ ಅಂತ ಕರ್ಕೊಂಡು ಹೋಗ್ಬಿಟ್ರು ಅಂತ ಇಟ್ಕೋ. ಅವಳು ಇದ್ರ ಬಗ್ಗೆನೆ ಗಮನ ಕೊಡ್ತಾಳೆ. ನಿನ್ನ ಹೊರಗಡೆ ಹಾಕೋ ವಿಚಾರ ಅವಳ ಮೈಂಡಿಂದಾನೇ ಹೊರಟೋಗುತ್ತೆ. ಅದಕ್ಕೆ ಹೀಗ್ ಮಾಡಿದೀವಿ ಅಷ್ಟೇ. ಓ, ವಿಷಯ ಹೀಗಿದೆ. ಏನವೇ, ಥ್ಯಾಂಕ್ಸ್ ಅಕ್ಕ. ಮಂತ್ರಂಗೆ ಮೊದಲಿಂದ ಪೊಲೀಸ್ ಅಂದ್ರೆ ಏನೋ ಒಂಥರ ಭಯ ಇದ್ದಾಗಿದೆ. ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆಫೀಸಲ್ಲಿ ಅವತ್ತು ನಿನ್ನ ಕೂರ್ ಹಾಕಿದ್ರಲ್ಲ, ಈ ವಿಷಯದ ಬಗ್ಗೆ ಅವತ್ ನಾನ್ ಮನೇಲಿ ಮಾತಾಡ್ತಿರ್ಬೇಕಾದ್ರೆ ಹೀಗೆ ಸುಮ್ಮನೆ ಪೊಲೀಸವ್ರ ಬಗ್ಗೆ ಎತ್ತಿದೆ. ಆಗ ಅವಳ ಮುಖ ನೋಡ್ಬೇಕಾಗಿತ್ತು. ಒಂಥರನೇ ಮಾಡ್ಕೊಂಡ್ಬಿಟ್ಲು. ಅವಳಿಗೆ ಪೊಲೀಸ್ ಅಂದ್ರೆ ಸ್ವಲ್ಪ ಭಯ ಇದ್ದಾಗಿದೆ. ಎಸ್, ಇವತ್ ಮನೆಗ್ ಪೊಲೀಸ್ ಅವ್ರು ಬಂದು ಅವಳನ್ನ ವಿಚಾರಿಸಿದ್ರು ಅಂತ ಇಟ್ಕೋ, ಸಿಕ್ಕಾಕೋತಾಳೆ. ಯಾಕಂದ್ರೆ ಕಳ್ಳನ್ ಮನ್ಸು ಉಳ್ಳುಳ್ಗೆ ಅಂತ ಒಂದ್ ಗಾದೆನೇ ಇದೆ ಅಲ್ವಾ? ಕರೆಕ್ಟೇ. ಅವಳು ಹಿಂದಿರೋ ಸಮಯದಲ್ಲಿ ರಾಘವ್ನ ಸಮಾಧಾನ ಮಾಡಿ ನಾನ್ ನಮ್ಮನೆಗೆ ವಾಪಸ್ ಹೋಗ್ಬಿಡ್ತೀನಕ್ಕ. ಅಕ್ಕ, ಪೊಲೀಸ್ ಯಾವಾಗ ಬರ್ತಾರೆ ಅಂತ ಹೇಳಿದಾರೆ ಎನ್ಕ್ವೈರಿ ಮಾಡಕ್ಕೆ? ಅದು ಮೇಡಮ್. ಏನ್ ಮೇಡಮ್, ಏನೋ ಪೊಲೀಸು ಎಂಕ್ವೈರಿ ಅಂತೆಲ್ಲ ಮಾತಾಡ್ತಿದ್ದೀರಾ? ಅದೇ ನಾವು CC ಕ್ಯಾಮ್ರಾ ಫುಟೇಜ್ ಸಿಕ್ಕಿದೆ ಅಂತ ಮಾತಾಡ್ತಾ ಇದ್ವಲ್ಲ. ಸಿದ್ದು ಸರ್ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಪೊಲೀಸ್ ಎನ್ಕ್ವೈರಿ ಮಾಡಿ ಕಳ್ಳರು ಯಾರು ಅಂತ ತಿಳಿಸ್ಬಿಡ್ತಾರೆ.